ಅಂತ ಮಾಡ್ಬಿಟ್ಟು ಎಲ್ಲ ಔಟ್ಸೈಡರ್ಸ್ ಅನ್ನ ಯಾಕೆ ಕರೆಸ್ಬಾರ್ದು, ಹ್ಮ್. ಅವರು ಕಿಡ್ನಾಪ್ ಆಗಿದ್ದ ಟೈಮ್. ಹಾ, ಸೊ ನಾವು ಗಲಾಟೆ ಮಾಡ್ಕೊಂಡು ಪೇಮೆಂಟ್ ಕೇಳಕ್ಕೂ ಆಗ್ತಿಲ್ಲ. ಲಕ್ಷ್ಮಣ್ ಅವ್ರ ಬ್ರಷ್ ಸ್ಟ್ರೋಕ್ ಇಷ್ಟ ಆಗ್ತಿತ್ತು, ಹಾ. ಬಟ್ ದಳ ಪ್ಲಸ್ ಅವ್ರದೇ ಇದು ಡ್ರಾಯಿಂಗ್ ಪ್ಯಾಡ್ ಅಂತ ಅವ್ರ್ದೇ drawing. ಚೇಂಜ್ ಬೇಕಿತ್ತು. ಹಾ. ಯಾಕಂದ್ರೆ ಈ ನಡುವೆ ನಿಮಗೆ ಹೈದರಾಬಾದಲ್ಲಿ ಹೋಗುವಾಗ ಮಧ್ಯದಲ್ಲಿ ಏನೋ ಒಂದು ವಿಶೇಷವಾದ ಆ, ಘಟನೆ ನಡೀತು ಅಂತ ಹೇಳಿದ್ರೆ ಅದ್ರ ಬಗ್ಗೆ ವಿವರ ಹೇಳಿದ್ರೆ. ನಾನು ಫಸ್ಟ್ PUC ಯಲ್ಲಿದ್ದಾಗ ನನಗೆ ನ್ಯಾಷನಲ್ ಲೆವೆಲ್ ಅಲ್ಲಿ ಗೋಲ್ಡ್ ಮೆಡಲ್ ಬಂದಿತ್ತು. ಸೊ ನಮ್ಮ ಲೆಕ್ಚರರ್ ಎಲ್ಲಿ ಬಂದದ್ದು? ಹೈದರಾಬಾದ್ ಅಲ್ಲಿ ಚೈಲ್ಡ್ ಆರ್ಟ್ ಕ್ಲಬ್ ಅವರು ಹಾ. ಆರ್ಗನೈಸ್ ಮಾಡಿದ್ರು. ಹಾ. ಸೊ ಅವಾಗ ಅದನ್ನು ಯಾರು ನಿಮ್ಗೆ ರೆಕಮೆಂಡ್ ಮಾಡಿದ್ರು ಅಲ್ಲಿ ಕಳಿಸಿ ಅಂತ? ಅದ್ರ ಮಾಹಿತಿ ಹೇಗೆ ಬಂತು ಅಂತ? ಅದರ ಮಾಹಿತಿ ನನಗೂ ನೆನಪಿಲ್ಲ ಅದು ಹೇಗೆ ಸಿಕ್ಕಿತ್ತು ಅಂತ. ಕಾಲೇಜಲ್ಲಿ ಇದ್ರಿ ನೀವು ಆಗ? ಹೌದು, ಇಲ್ಲ ಫಸ್ಟ್ ಟೈಮ್ ಗೋಲ್ಡ್ ಮೆಡಲ್ ಬಂದಾಗ 10th ಅಲ್ಲಿ ಇದ್ದೆ. 10th ಅಲ್ಲಿ. ಹೌದು, PUC ಬಂದಾಗ ಆಗ ನಿಮ್ಗಲ್ಲಿ ಕಾಲೇಜಲ್ಲಿ ಸೇರುವಾಗಲೇ ನೀವು ಗೋಲ್ಡ್ ಮೆಡಲಿಸ್ಟ್ ಅಂತಲೇ ನಿಮ್ಗೊಂದು ಪಟ್ಟ ಇತ್ತು ಅಲ್ಲಿ? ಇಲ್ಲ, ಯಾರಿಗೂ ನಾನು ಹೇಳಕ್ ಹೋಗಿಲ್ಲ. ಇವ್ರಿಗೆ ಗೊತ್ತಿತ್ತು, ಅನಂತ ಪದ್ಮನಾಭ ಅವ್ರಿಗೆ ಗೊತ್ತಿತ್ತು? ಅವರಿಗೂ ಗೊತ್ತಿಲ್ಲ. ಅವರು ಒಂದ್ಸರಿ ಬಂಟ್ವಾಳ ಕಾಲೇಜಲ್ಲಿ ಒಂದು ಎಕ್ಸಿಬಿಷನ್ ಹ್ಮ್. ಆರ್ಗನೈಸ್ ಮಾಡಿದ್ರು. ಹ್ಮ್. ಸೊ ನನ್ನ ಆರ್ಟ್ ವರ್ಕ್ ಅಲ್ಲಿ ಡಿಸ್ಪ್ಲೇ ಆಗಿದ್ ನೋಡಿ ಅವ್ರಿಗೆ ಗೊತ್ತಾಯ್ತು. ಸೊ ಅವ್ರು ಆವಾಗ ನಂಗೆ ಪರಿಚಯ ಆಯ್ತು. ನೀವು ಅವರ ಇದರಲ್ಲಿ ಬಾಟನಿ ನಿಮ್ಗೆ ಸಬ್ಜೆಕ್ಟ್ ಇರ್ಲಿಲ್ಲ? ನೀವು ಬಾಟನಿ ಇರ್ಲಿಲ್ಲ, ನೀವು ತಗೊಂಡಿಲ್ಲ? ಅದಾದ್ಮೇಲೆ ಅವ್ರ ಪರಿಚಯ ಆದ್ಮೇಲೆ ಅಂದ್ರೆ ಅವ್ರು ನನ್ನ ಲೆಕ್ಚರರ್ ಅಲ್ಲ ಟೈಮಲ್ಲಿ. ಈ ಆರ್ಟ್ ಇಂದಾಗಿ ಅವ್ರು ನನಗೆ ಗುರುಗಳಾದ್ರು. ಅವರು ನಿಮ್ಮನ್ನು ಹೈದರಾಬಾದಿಗೆ ಕಾಲೇಜ್ ಅವರೇ ಸ್ಪಾನ್ಸರ್ಶಿಪ್ ಮಾಡಿ ಹೈದರಾಬಾದ್. ಅದರದ್ದು ಆರ್ಟ್ ಕಾಲೇಜ್ ಅಲ್ಲ ಅದು ನಿಮ್ಮ? ಆದರೂ ಅದು ಏನು ಸಬ್ಜೆಕ್ಟ್ ಮೇಲೆ ಅದು? ಹೈದರಾಬಾದಿನ ಕಾಂಪಿಟೇಷನ್ನ ಬಗ್ಗೆ ನಿಮ್ಮ ಕಾಲೇಜಿಗೆ ಹೈದರಾಬಾದಿಂದ ಲೆಟರ್ ಬಂದಿತ್ತ ಅಥವಾ? ಇಲ್ಲ ಇಲ್ಲ ಇಲ್ಲ, ನನಗೆ ಅವಾರ್ಡ್ ಬಂದಿದ್ದೆಲ್ಲ ನಾನು ಹೇಳಿದ್ದೆ ಇವ್ರಿಗೆ. ಯಾರಿಗೆ? ಅನಂತ ಪದ್ಮನಾಭ ಹೇಳಿದೆ. ಸೊ ಅವರಿಗೆ ಅದು ಕಾಲೇಜ್ಗೆ ಹೆಮ್ಮೆ ಆಯ್ತು. ಅವರು ಯಾವ್ದು ನೀವು ಶಂಕರ್ಸ್ ವೀಕ್ಲಿಯಲ್ಲಿ ಬಂದು? ಶಂಕರ್ಸ್ ವೀಕ್ಲಿ ಇದ್ದು, ಹೌದು. ಇದು ನ್ಯಾಷನಲ್ ಲೆವೆಲ್ ಚೈಲ್ಡ್ ಆರ್ಟ್ ಕ್ಲಬ್ ಇಂದ ನ್ಯಾಷನಲ್ ಲೆವೆಲ್ ಗೋಲ್ಡ್ ಮೆಡಲ್ 10th ಅಲ್ಲೂ ಬಂದಿತ್ತು, PUC ಯಲ್ಲೂ ಬಂತು ಅಂತ ಗೊತ್ತಾಯ್ತು. ಸೊ ಗೊತ್ತಾಗಿದ್ದ PUC ಫಸ್ಟ್ ಇಯರ್. ಅದು ನೀವು ಅಲ್ಲಿ ಹೋಗಿ ಮಾಡಿದ್ದ ಹೇಗೆ ಅದು? ಇಲ್ಲ ಇಲ್ಲ, ಇಲ್ಲಿ ಮಾಡಿ ಕಳಿಸ್ತಾ ಇದ್ದೆ. ಒಂದು ವರ್ಷ ಕಂಬಳ ಬಗ್ಗೆ ಕಳಿಸಿದ್ದೆ, ಇನ್ನೊಂದ್ಸರಿ ರಥೋತ್ಸವ ಬಗ್ಗೆ ಕಳಿಸಿದ್ದೆ ಚಿತ್ರ. ಈ ತರ 2-3ನೇ ವರ್ಷ ಏನು ಅಂತ ನನಗೂ ನೆನಪಿಲ್ಲ. ಅದರ ಚಿತ್ರಗಳು ನಿಮ್ಮಲ್ಲಿ ಇಲ್ಲ? ಫೋಟೋ ಇದೆ, ಚಿತ್ರದಲ್ಲ ಹುಡುಕ್ಬೇಕು ಎಲ್ಲಿದೆ. ಅದಕ್ಕೆ ನಿಮ್ಮ ಮಾವ ಅವರ ಸೋದರ ಮಾವರ ಸಲಹೆ ಎಲ್ಲ ಇತ್ತ? ಅವ್ರು ಅವಾಗ ಟೀಚರ್ ಆಗಿ ಅವ್ರು ಬೇರೆ ಊರಿಗೆ ಶಿಫ್ಟ್ ಆಗಿದ್ರು. ಅವ್ರಿಗೆ ಅನಂತ ಪದ್ಮ ಅವರಿಗೆ ಸಂಬಂಧ ಇತ್ತ? ಇಲ್ಲ. ಅಣ್ಣ ಅವಾಗ ಸ್ವಲ್ಪ ನನ್ ಗೈಡ್ ಮಾಡ್ತಾ ಇದ್ರು, ಈ ತರ ಕಲರಿಂಗ್ ಯಾವ ತರ ಮಾಡ್ಬೇಕು ಅಂತ. ಸೊ ಅನಂತ ಪದ್ಮನಾಭ ಅವರು ನನ್ನನ್ನ ಹೈದರಾಬಾದ್ಗೆ ಕರ್ಕೊಂಡು ಹೋದ್ರು. ಮಂಗಳೂರಿಂದ ಹೈದರಾಬಾದ್ಗೆ ಡೈರೆಕ್ಟ್ ಬಸ್ ಇದ್ದು. ಅದು ನೆಕ್ಸ್ಟ್ ಅವರು ಬಂದಿದ್ರ? ಹೌದೌದು. ಅವ್ರು ಯಾಕೆ ಬಂದ್ರು? ಅವ್ರಿಗೆ ಖುಷಿ, ನಮ್ ಗೋಲ್ಡ್ ಮೆಡಲ್ ಸ್ಟೂಡೆಂಟ್ ಸಿಗುವಾಗ ನೋಡ್ಬೇಕು ಅಂತ. ಸೊ ಅದು 2ರಿಂದ 4 ಗಂಟೆ ಗ್ಯಾಪ್ ಅಲ್ಲಿ ನಮ್ಗೆ ಸ್ಪಾಟ್ ಕಾಂಪಿಟಿಷನ್ ಇತ್ತು, ಅಡಿಷನಲ್. ಸೊ ನಾವು ಹೈದರಾಬಾದ್ಗೆ ಹೊರಟಿದ್ವಿ, ಬಸ್ ಶಿವಮೊಗ್ಗ ಹತ್ರ ಕಿಟ್ಟೋದ್ಮೇಲೆ ಮಧ್ಯರಾತ್ರಿ ನಾವು 2-3 ಲೋಕಲ್ ಬಸ್ ಎಲ್ಲ KSRTC ಕೆಂಪು ಬಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಹೊಸಪೇಟೆಗೆ ಹೋಗಿ, ಹೊಸಪೇಟೆಯಿಂದ ಗಂಗಾವತಿಗೆ ಹೋಗಿ, ನೀವು ಇಬ್ಬರೇ ಹೋದದ್ದು? ಇಬ್ಬರೇ. ಹಾಗೆ 3-4 ಬಸ್ ಚೇಂಜ್ ಮಾಡ್ಕೊಂಡು ಹೈದರಾಬಾದ್ ರೀಚ್ ಆಗುವಾಗ ನೆಕ್ಸ್ಟ್ ಡೇ 3 ಗಂಟೆ ಆಗಿತ್ತು. ಕಾಂಪಿಟಿಷನ್ ಶುರುವಾಗಿತ್ತು 2 ಗಂಟೆಗೆ. ಸೊ ಆ 1 hour ಅಲ್ಲಿ ನಾನು ಮಾಡಿದ್ದು ನ್ಯಾಷನಲ್ ಲೆವೆಲ್ ಅಲ್ಲಿ ಬೆಸ್ಟ್ 10 ಆರ್ಟ್ ವರ್ಕ್ ಅಂತ ಸೆಲೆಕ್ಟ್ ಆಯ್ತು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗಿ ನೆದ್ದೆ ಕಣ್ಣಲ್ಲೇ ಹೋಗಿ ಮಾಡಿದೆ. ಅಲ್ಲಿ ಸಬ್ಜೆಕ್ಟ್ ಕೊಟ್ಟಿದ್ರೆ ಹೇಗೆ ಅದು? ಇಲ್ಲ, ಅಲ್ಲಿ ಸಬ್ಜೆಕ್ಟ್ ಇಲ್ಲ, ಬಟ್ ನಾನು ಅರ್ಥಕ್ವೇಕ್ ಬಗ್ಗೆ ಮಾಡಿದ್ದೆ. ಸೊ ಅದು ಅರ್ಥಕ್ವೇಕ್ ಬಗ್ಗೆ ಮೊದಲೇ ಪ್ರಾಕ್ಟೀಸ್ ಮಾಡಿದೆ. ಪ್ಲಸ್ ನನಗೆ ಗಣೇಶ್ ಸೋಮಯಾಜಿ ಅವರು, ಅನಂತ ಪದ್ಮನಾಭ ಅವರು, ಗಣೇಶ್ ಸೋಮಯಾಜಿ ಅವರು ಕರ್ಕೊಂಡು ಹೋದ್ರು. ಗಣೇಶ್ ಸೋಮಯಾಜಿ ಸರ್ ಸ್ವಲ್ಪ ಇನ್ನೂ ಒಂದಷ್ಟು ನನಗೆ ವಾಟರ್ ಕಲರ್ ಟೆಕ್ನಿಕ್ ಹೇಳಿ. ಅವರು ಎಲ್ಲಿ ಮಾಸ್ಟರ್ ಆಗಿದ್ರು ಅವರು? ಗಣೇಶ್ ಸೋಮಯಾಜಿ ಮಂಗಳೂರು ಸಿಟಿಯಲ್ಲೇ ಅಂತ ಗೊತ್ತಿಲ್ಲ, ಅಲ್ಲಿದ್ರು. ಅವರ ಸಂಪರ್ಕಗಳು ಇದೆ ಸರ್, ಇಬ್ರದ್ದು ಇದೆ. ಹೌದು. ಅದು ನಿಮ್ಮ ಆಮೇಲೆ ನೀವು BFA ಆಯ್ತು ಇಲ್ಲಿ ಕರ್ನಾಟಕ ಇದರಲ್ಲಿ ನಮ್ಮ ಚಿತ್ರಕಲಾ ಪರಿಷತ್ತಲ್ಲಿ. ಆಮೇಲೆ ಏನ್ ಮಾಡಿದ್ರಿ ನೀವು? ಚಿತ್ರಕಲಾ ಪರಿಷತ್ ಆಗ ನೀವು BFA ಆಗುವಾಗ ನಿಮ್ಮ ಅಣ್ಣ ಹೈದರಾಬಾದಲ್ಲೇ ಇದ್ರು? ಹೌದು, ಹೈದರಾಬಾದ್ 4th ಇಯರ್ ಇರುವಾಗಲೇ ಅವರು ಅದೇ ಕಂಪನಿಯಲ್ಲಿ ಈಗಲೂ ಇದ್ದಾರೆ? ಒಂದೇ ಕಂಪನಿ? ಇಲ್ಲ, ಅವರು 4 ಸಾಫ್ಟ್ವೇರ್ ಕಂಪನಿ ಚೇಂಜ್ ಮಾಡಿದ್ದಾರೆ.
ಸೊ ಇವತ್ತೆ ಅಂದ್ರೆ ನಾನು ಕಾಲೇಜಲ್ಲಿ ಇರುವಾಗಲೇ ನಾವು ಅವಾಗ ಕ್ಯಾನ್ವಾಸ್ ಅಥವಾ ಕಲರ್ಸ್ ತಗೊಳಕ್ಕೆ ಪಾಕೆಟ್ ಮನಿ ಅಂತ ಬೇಕಾಗಿತ್ತು. ಸೊ ಆ ಟೈಮಲ್ಲಿ ನಾನು ಸ್ಪಾಟ್ ಕ್ಯಾರಿಕೇಚರ್ ಮಾಡ್ತಾ ಇದ್ದೆ. ಸೊ ನಾನು ಮತ್ತು ಇನ್ನೊಂದಿಬ್ರು ಫ್ರೆಂಡ್ಸ್ ಸೇರ್ಕೊಂಡು ಬೆಂಗಳೂರಲ್ಲಿ ಅಂದ್ರೆ ಅದು ನನಗೆ ಇನ್ನೊಬ್ಬರ ಥ್ರೂ ಆರ್ಡರ್ಸ್ ಬರ್ತಾ ಇತ್ತು. ಯಾವ್ದಾದ್ರು ಇಂಟರ್ನ್ಯಾಷನಲ್ ಅಥವಾ ನ್ಯಾಷನಲ್ ಲೆವೆಲ್ ಕಾನ್ಫರೆನ್ಸ್ ನಡೆಯೋ ಟೈಮಲ್ಲಿ ನಮ್ಮನ್ನ ಕರೆಸ್ತಾ ಇದ್ರು. ಅಶೋಕ ಹೋಟೆಲ್, ಮ್ಯಾನರ್ ಹೋಟೆಲ್ ಅಲ್ಲೆಲ್ಲ, ತಾಜ್ ವೆಸ್ಟ್ ಎಂಡ್. ಸೊ ಅಲ್ಲಿ ನಾವು ಹೋಗಿ ಸ್ಪಾಟ್ ಕ್ಯಾರಿಕೇಚರ್ ಮಾಡ್ತಿದ್ವಿ. ಒಂದು 3 ಅವರ್ಸ್ಗೆ ನಮಗೆ 3000 ಎಲ್ಲ ಪೇ ಮಾಡ್ತಾ ಇದ್ವಿ. ಸೊ ಅದೊಂಥರ ನಮ್ಗೆ ಅವಾಗ ಪಾಕೆಟ್. ನೀವು ಸ್ಟೂಡೆಂಟ್ ಇರುವಾಗ ನೀವಿರುವಾಗ ಚಿತ್ರಸಂತೆ ಸ್ಟಾರ್ಟ್ ಆಗಿತ್ತಾ? ಯಾವುದು ಚಿತ್ರಸಂತೆ? ಚಿತ್ರಸಂತೆ ಇಲ್ಲ, ನಾವು ಇರುವಾಗಲೇ ಶುರುವಾಗಿತ್ತು. ಅದು ನಾವು ಫೈನಲ್ ಇಯರ್ ಇರುವಾಗ ಶುರುವಾಗಿತ್ತು. ಆಗ ಅಲ್ಲಿ ಆಗಲ್ಲಿ ನೀವು ಮಾಡಿದಿರಿ ಚಿತ್ರ? ಹೌದೌದು, ನಾವು ಇನಾಗ್ರೇಷನ್ಗೆ ಫಸ್ಟ್ ಬ್ಯಾಚ್ ನಮ್ದು. ನೀವು ಅದರಲ್ಲಿ ಸಹ ನೀವು ಚಿತ್ರ ಇಂಥದ್ದು ಬರ್ದಿದ್ದೀರಿ. ನೀವಂತ ಚಿತ್ರಗಳನ್ನು ಬರೆದಿದ್ದು ಅದು ಹೇಗೆ ಶುರು ಆಯ್ತು ಅಂದ್ರೆ, ಮಂಜುಳರಾವ್ ಅವ್ರದ್ದು 70ನೇ ವರ್ಷದ್ದು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ಆವಾಗ ನಾವು ಕ್ಯಾಂಪಸ್ ಒಳಗಡೆನೆ ಸ್ಟೂಡೆಂಟ್ಸ್ ಸೇರ್ಕೊಂಡು ಒಂದು ಎಕ್ಸಿಬಿಷನ್ ಮಾಡಿದ್ವಿ. ಅದು ತುಂಬಾ ಹಿಟ್ ಆಯ್ತು. ಅದು ಹಿಟ್ ಆದ್ಮೇಲೆ ಅವಾಗ ಈ ಐಡಿಯಾ ಬಂತು, ಚಿತ್ರಸಂತೆ ಮಾಡ್ಬಿಟ್ಟು ಎಲ್ಲ ಔಟ್ಸೈಡರ್ಸ್ ಅನ್ನ ಯಾಕೆ ಕರೆಸ್ಬಾರ್ದು. ಸೊ ನಾನು MFA ಫೈನಲ್ ಅಲ್ಲಿ ಇಯರ್ ಅಲ್ಲಿ ಇದ್ದಾಗ ಇದು ಶುರುವಾಗಿತ್ತು. ಸೊ ಈಗ 23ನೇ ವರ್ಷದ ನಡೀತಾ ಇದೆ. ಓಕೆ, ಅಲ್ಲಿ ಸಹ ನೀವು ಫಸ್ಟ್ ಇದರಲ್ಲಿ ನೀವು ಚಿತ್ರ ಬರ್ದಿದ್ದೀರಿ ಹೆಂಗೆ? ಫಸ್ಟ್ ಇದ್ರಲ್ಲಿ ನಾನು ಭಾಗವಹಿಸಿದೆ, ಅದೇ ಫಸ್ಟ್ ಅದೇ ಲಾಸ್ಟ್. ಆಮೇಲೆ ನೀವು ಹೋಗಿಲ್ಲ? ಆಮೇಲೆ ನಾನು ಬರೀ ನೋಡ್ಲಿಕ್ಕೆ ಹೋಗ್ತಿದ್ದೆ. ಯಾಕೆ? ಅಲ್ಲಿ ಸ್ಪಾಟ್ ಅಲ್ಲಿ ಇದ್ರೆ ನಾವು ಬೇರೆ ಯಾರ್ದು ವರ್ಕ್ಸ್ ನೋಡ್ಲಿಕ್ಕೆ ಆಗ್ತದೆ. ಅದಕ್ಕೆ ನೀವು ಈ ಚಿತ್ರ ಬರೆಯುವಂಥದ್ದು 1 ಗಂಟೆಗೆ 3,000 ರೂಪಾಯಿ ಅಲ್ಲ, ಎಷ್ಟು ವರ್ಷ ಮಾಡಿದ್ರಿ ಅದು? ನಾವು 3 ಇಯರ್ಸ್ ಮಾಡಿರ್ಬೇಕು. ನಿಮ್ಮ ಫ್ರೆಂಡ್ ಯಾರು ಇನ್ನೊಬ್ರು? ಉದಯ್ ಸಿಂಗ್ ಅಂತ ನನ್ನ ಕ್ಲಾಸ್ಮೇಟ್. ಅವರು ಕ್ಯಾರಿಕೇಚರ್ ಮಾಡ್ತಾರ? ಮಾಡ್ತಿದ್ರು. ಈಗ ಮಾಡ್ತಾರ? ಅವರು ಫುಲ್ ಟೈಮ್ ಸ್ಕಲ್ಪ್ಟರ್. ಇವಾಗ ಯುರೋಪ್ ಅಲ್ಲಿ ಇದ್ದಾರೆ. ಯುರೋಪಲ್ಲಿ ವೆಸ್ಟೋನಿಯಾ ಕಂಟ್ರಿಯಲ್ಲಿ ಇದ್ದಾರೆ. ನಿಮ್ಮಲ್ಲಿ ಚಿತ್ರಕಲಾ ಪರಿಷತ್ತಿನಲ್ಲಿ ಇದೆಲ್ಲ ಬರ್ತದಲ್ಲ, ನಿಮ್ಮಂಥದ್ದು ಇಂಥ ಸ್ಕಾಲರ್ಶಿಪ್ ಎಲ್ಲ ಬರ್ತದೆ ಬೇರೆ ವಿದೇಶ? ಇಲ್ಲ, ಅವರೇ ಸ್ಕಾಲರ್ಶಿಪ್ ಕೊಡ್ತಾ ಇದ್ರು. ಅದು ಅಂತ ದೊಡ್ಡ ಇದೆಲ್ಲ. ಪ್ರಮೋದ್ ಸ್ಟೀಫನ್ ಅವ್ರಿಗೇನ ಫ್ರಾನ್ಸ್ಗೇನ ಬಂದಿತ್ತು ಅಂತ ಹೇಳಿ? ಚಿತ್ರಕಲಾ ಪರಿಷತ್ ಅಲ್ವಾ? ಅವ್ರಿಗೆ ಬೇರೆ ಮೋಸ್ಟ್ಲಿ ಅಲಯನ್ಸ್ ಫ್ರಾನ್ಸಿಸ್ ಅಲ್ಲಿ ಹೋಗಿರೋದು. ಅದಲ್ಲಿ ಚಿತ್ರಕಲಾ ಪರಿಷತ್ ಅವ್ರದ್ದು ಇರ್ತಿತ್ತು ಸ್ಕಾಲರ್ಶಿಪ್, ಅದು ಎಲ್ರಿಗೂ ಇಲ್ಲ, ಲಿಮಿಟೆಡ್ ಆಗಿತ್ತು. ಓಕೆ, ಅಲ್ಲಿ ನೀವು ಅದಾದ್ಮೇಲೆ 1 ವರ್ಷ ನೀವು ಫ್ರೀಲಾನ್ಸಿಂಗ್ ಮಾಡಿದ್ರಿ. ಅದರಲ್ಲಿ ಏನೆಲ್ಲ ಮಾಡ್ತಿದ್ರಿ ನೀವು? ಮೇಜರ್ ಆಗಿ ಮ್ಯೂರಲ್ ಎಲ್ಲ ಬರ್ತಾ ಇತ್ತು. ಮನೆಗೆ ಎಲ್ಲ? ಜಾಸ್ತಿ ರೆಸ್ಟೋರೆಂಟ್ಗಳಿಗೆಲ್ಲ ಬರ್ತಾ ಇತ್ತು. ಆಫೀಸ್ಗಳಿಗೆ. ಎಲ್ಲಿ ಮಾಡಿದ್ದಿದೆಯಾ ನಿಮ್ದು? ಹೋಟೆಲ್ ಆ ಕಾಲ. ಅಲ್ಲಿ ಎಲ್ಲಿ ಮಾಡಿದ್ರಿ ಅಂತ? ಒಂದು ಸೈಂಟ್ ಜೋಸೆಫ್ ಕಾಲೇಜಲ್ಲಿ ಕಂಪ್ಯೂಟರ್ ಲ್ಯಾಬ್ ಶುರುವಾಗಿತ್ತು. ಸೊ ಅಲ್ಲೊಂದು ದೊಡ್ಡದಾಗಿ ಮಾಡಿದ್ವಿ. ಅವಾಗ ರಾಜ್ಕುಮಾರ್ ಅವ್ರು ಕಿಡ್ನಾಪ್ ಆಗಿದ್ದ ಟೈಮ್. ಸೊ ನಾವು ಅವಾಗ ಹಗಲು ರಾತ್ರಿ ಅಲ್ಲೇ ಸ್ಟೇ ಆಗಿ ಮಾಡಿದ್ವಿ, ನಾನು ಮತ್ತು ನಮ್ಮ ಲೆಕ್ಚರರ್ಸ್ ಎಲ್ಲ ಸೇರ್ಕೊಂಡು. ಅದಾದ್ಮೇಲೆ ಬೇರೆ ಒಂದು ಆಫೀಸಿಗೆ ಮಾಡಿದ್ವಿ ವಸಂತ ಸಾಗರದಲ್ಲಿ. ಅದು ಇಕನಾಮಿಕಲ್ ಇತ್ತ ನಿಮ್ಗೆ? ವರ್ಕೌಟ್ ಆಗ್ತಿತ್ತ? ವರ್ಕೌಟ್ ಆಗೋದು ಗ್ರೂಪ್ ವರ್ಕ್ ಆಗಿರೋದು. ನೀವು ವಿವೇಕನಗರದಿಂದ ಎಲ್ಲಿ ಬಂದಿದ್ರಿ ಬಾಡಿಗೆ ಮನೆ? ನಾನು ಆಮೇಲೆ ಯಲಹಂಕ ಮಾರುತಿ ನಗರ. ಆಗ ಎಷ್ಟು ಬಾಡಿಗೆ ಕೊಡ್ತೀರಿ? ಎಷ್ಟು ರೂಮ್ಮೇಟ್ ಇದ್ರ? ರೂಮ್ಮೇಟ್ ಇಬ್ರು ಇದ್ವಿ. ಸಿಂಗಲ್ ಬೆಡ್ರೂಮ್ ಹೌಸ್, 1,500 ಬಾಡಿಗೆ ಕೊಟ್ಟು. ಅದರಲ್ಲಿ ನಿಮಗೆ 1,000 3,000 ಇದ್ರಲ್ಲಿ ಬಂದ್ರೆ ಚೆನ್ನಾಗಿ ಬರ್ತಾಯಿತ್ತು ವರ್ಕೌಟ್ ಅಂದ್ರೆ ಎಲ್ಲ ಸಾರಿ ಆಗ್ತಿರ್ಲಿಲ್ಲ. ಆವಾಗ ನಾನು ಬಿಟ್ಬಿಟ್ಟಿದ್ದೆ ಸ್ಪಾಟ್ ಕ್ಯಾರಿಕೇಚರ್ ಎಲ್ಲ. ನಾನು ಕಾಲೇಜ್ ಆದ ತಕ್ಷಣ ಸ್ಟಾಪ್ ಮಾಡ್ಬಿಟ್ಟೆ. ಆಮೇಲೆ ನಾನು ಕಂಟಿನ್ಯೂ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಯಾಕಂದ್ರೆ ನಮ್ದು ಆರ್ಟ್ ಲೈನ್ಗೂ ಅದಕ್ಕೂ ಸ್ವಲ್ಪ ಕಷ್ಟ ಆಗ್ತಿತ್ತು, ಅಂದ್ರೆ ಬ್ಯಾಲೆನ್ಸ್ ಮಾಡೋದು. ಕ್ಯಾರಿಕೇಚರ್ ಮಾಡಿದ್ರೆ ನೆಕ್ಸ್ಟ್ ಪೋರ್ಟ್ರೇಟ್ ಮಾಡ್ಲಿಕ್ಕೆ ಒಂದೇ ಸಾರಿ ಕೈ ಅಡ್ಜಸ್ಟ್ ಆಗ್ಬಿಟ್ರೆ ಕಷ್ಟ ಆಗ್ತಿತ್ತು. ಅದು 1 ಲೆವೆಲ್ಗೆ ನಾನು ಬ್ರೇಕ್ ತಗೊಂಡೆ. ಓಕೆ, ನೀವು ಮತ್ತೆ 1 ವರ್ಷ ಆದ್ಮೇಲೆ ಮತ್ತೆ ನಿಮ್ಮ ಕೆಲಸ ಡೆಕ್ಕನ್ ಹೆರಾಲ್ಡ್ಗೆ ಸೇರಿದ್ರಿ? ಹೌದು. ಆವಾಗ ನನಗೆ ಫ್ರೀಲಾನ್ಸ್ ಅಲ್ಲಿ ತುಂಬಾ ಜನ ವರ್ಕ್ಸ್ ಮಾಡಿಸ್ತಿದ್ರು, ಪೇ ಮಾಡ್ತಿರ್ಲಿಲ್ಲ. ಸೊ ಇದು ನಾವು ಹೋಗಿ ಯಾರನ್ನು ಗಲಾಟೆ ಮಾಡ್ಕೊಂಡು ಪೇಮೆಂಟ್ ಕೇಳಕ್ಕೂ ಆಗ್ತಿರ್ಲಿಲ್ಲ. ಸೊ ಆವಾಗ ನನ್ಗೆ ಅನ್ನಿಸ್ತಿಲ್ಲ ಜಾಯಿನ್ ಆಗೋಣ. ಸೊ ಆವಾಗ ಇಲ್ಲ, ನಾನು BFA ಆದ್ಮೇಲೆ MFA ಆದ್ಮೇಲೆ ಆಗ ನೀವು ಈ ಸರ್ಟಿಫಿಕೇಟ್ ಇಂದ ಅನುಕೂಲ ಆಯ್ತು. ಆಗೇನು ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಬಂದಿತ್ತ? ಇಲ್ಲ, ಅಲ್ಲಿ ಒಂದು ಪೋಸ್ಟ್ ಖಾಲಿ ಇದೆ ಅಂತ ನನ್ನ ಫ್ರೆಂಡ್ಸ್ ಹೇಳಿದ್ರು. ಟ್ರೈ ಮಾಡಿದೆ. ಆಗ ನಿಮ್ಮಲ್ಲಿ ರಮೇಶ್ ಅವರೆಲ್ಲ ಇದ್ರ? ಯಾರೆಲ್ಲ ಇದ್ರು ಆಗ ನಿಮ್ಮ ಪ್ರಜಾವಾಣಿಯಲ್ಲಿ? ಚಂದ್ರನಾಥ್ ಆಚಾರ್ಯ ಎಲ್ಲರೂ ಇದ್ರಲ್ಲ? ಅವರೆಲ್ಲ ರಿಟೈರ್ ಆಗಿದ್ರು. ಮನೋಹರ್ ಅವರಿದ್ರು ಪ್ರಜಾವಾಣಿ. ಮನೋಹರ್ ಇದ್ರು. ಮತ್ತೆ ಯಾರಿದ್ರು? ಬಡಿಗೇರ್? ಇಲ್ಲ, ದೀನೋದಯ್ ಸಾಂಗ್ಲೇಕರ್ ಅಂತ ಇದ್ರು.
ಬಟ್ ನಾನು ಜಾಯ್ನ್ ಆಗಿದ್ದು ಡೆಕ್ಕನ್ ಹೆರಾಲ್ಡ್. ಡೆಕ್ಕನಹಳ್ಳಿ. ಗೀತಾಂಜಲಿ ಕಪೂರ್ ಅಂತ ನೀವು ಡೆಕ್ಕನಹಳ್ಳಿ, ಪ್ರಜಾವಾಣಿ ಸಂಬಂಧವೇ ಇಲ್ಲ. ಇರ್ಲಿಲ್ಲ. ಅಂದ್ರೆ ಅಫಿಷಿಯಲಿ ನಾನು ಡೆಕ್ಕನ್ ಹೆರಾಲ್ಡ್, ಬಟ್ ಪ್ರಜಾವಾಣಿಯಿಂದ ನನಗೆ ವರ್ಕ್ ಕೊಡ್ತಾ ಇದ್ರು. ಸೊ ಅದಕ್ಕೆ ಬೇರೆ ಹಣ ಕೊಡ್ತಾರೆ ಸ್ವಲ್ಪ? ಇಲ್ಲ ಇಲ್ಲ, ನಾನು ಇಂಟ್ರೆಸ್ಟ್ ಮೇಲೆ ಮಾಡ್ತಾ ಇದ್ದೆ. ಅಂದ್ರೆ ಇವಾಗ ದೀಪಾವಳಿ ವಿಶೇಷ ಅಂತ ಆ ತರದ್ದಾದ್ರೆ ಇರ್ತಾ ಇತ್ತು, ಬಟ್ ಇಲ್ಲ ಅಂದ್ರೆ ನಾನು ಜನರಲ್ ಆಗಿ ನನ್ನ ಖುಷಿಗೆ ಮಾಡ್ತಾ ಇದ್ದೆ. ನೀವು ಈ ಇದು ನೀವು SLC ವರೆಗೆ ಕನ್ನಡ ಮೀಡಿಯಮ್, 2 ವರ್ಷ ಇಂಗ್ಲೀಷ್ ಮೀಡಿಯಮ್, ಆಮೇಲೆ ಈ MFA BFA ಇಂಗ್ಲೀಷಾ ಏನು ಕನ್ನಡ? ಈ ತರ ಎರಡು ಮಿಕ್ಸ್. ನೀವು ಡೆಕ್ಕನಹಳ್ಳಿಗೆ ಅಪಾಯಿಂಟ್ಮೆಂಟ್ ಕೇಳಿದ್ದ ಅಥವಾ ಖಾಲಿದೆ ಅಂತ ಗೊತ್ತಾ? ಡೆಕ್ಕನ್ ಹೆರಾಲ್ಡ್ಗೆ ಬೇಕಾಗಿದ್ದಿಲ್ಲ appointment. ಅದು ಏನು ಲೇಔಟ್ ಆರ್ಟಿಸ್ಟಾ ಆರ್ಟಿಸ್ಟ್? ಇಲ್ಲ, ಇಲ್ಲಸ್ಟ್ರೇಟರ್ ಬೇಕಾಗಿತ್ತು. ಅಲ್ಲಿ ನೀವು ಅದನ್ನು ಓದಬೇಕಿತ್ತಲ್ಲ, ನಿಮಗೆ ಬ್ರೀಫ್ ಮಾಡ್ತಿದ್ರಾ? ಇಲ್ಲ ಇಲ್ಲ, ಬ್ರೀಫ್ ಇಲ್ಲ, ನಾವು ಓದಿ ಮಾಡೋದೇ ಜಾಸ್ತಿ ಇದೆ. ಅಲ್ಲಿ ಜಾಯ್ನ್ ಆದ್ಮೇಲೆ ನನಗೆ 6 ತಿಂಗಳಿಗೆ ಅವ್ರು ಗೀತಾಂಜಲಿ ಕಪೂರ್ ಅವರು ಎಕನಾಮಿಕ್ ಟೈಮ್ಸ್ ಅವರು ರಿಸೈನ್ ಮಾಡಿದ್ರು. ಆಮೇಲೆ ಇನ್ನೊಬ್ರು ಸೀನಿಯರ್ ಬಿಟ್ಬಿಟ್ರು. ಸೊ ಅವಾಗ ನಾನೇ ಅಲ್ಲಿ ಸೀನಿಯರ್ ಮೋಸ್ಟ್ ಆಗ್ಬಿಟ್ಟೆ ಇದೇ ಸರಿ. ಸೊ ನನ್ಗೆ ಅಲ್ಲಿ ಸ್ವಲ್ಪ ಚಾಲೆಂಜಿಂಗ್ ಡೇಸ್ ಇತ್ತು ಬಿಗಿನಿಂಗ್ ಅಲ್ಲಿ, ಯಾಕಂದ್ರೆ ನಾನು ಅವಾಗಷ್ಟೇ. ಹಾಗೆ ಯಾರು ಎಡಿಟರ್ ಆಗಿದೆ? ಗುಂಡೂರಾವ್ ಇದ್ರ? ಇಲ್ಲ, ನಂಬೋದ್ರಿ. ಆ ಟೈಮಲ್ಲೇ ನಮ್ಮ ವಿಶ್ವೇಶ್ ಭಟ್ ಚಿತ್ರ ಬರಿತಾ ಇದ್ರು ಅಂತ ಹೇಳಿದೆ. ನಂಬೂದ್ರಿ ಅವರ ಇಂಟರ್ವ್ಯೂ ಅಲ್ಲಿ ಹೇಳ್ತಿದ್ರು. ಅಲ್ಲಿ ವಿಶ್ವೇಶ್ ಭಟ್ರು ಅವರು ಫ್ರೀಲಾನ್ಸಿಂಗ್ ಆಗಿ ವರ್ಕ್ ಕೊಡ್ತಾ ಇದ್ರು. ನೀವು ಇರುವಾಗಲೇ ಕೊಡ್ತಾ ಇದ್ರು. ನಂಬೂದ್ರಿ ಅಂತಿದ್ರೆ. ಓಕೆ. ಅವರು ನೀವು ಅಲ್ಲಿ ನಿಮ್ಗೆ ಲೇಔಟ್ ಅಥವಾ ಇಲಸ್ಟ್ರೇಷನ್? ಇಲ್ಲಸ್ಟ್ರೇಟರ್, ಬಟ್ ನನಗೆಲ್ಲ ಲೇಔಟ್ ಬರ್ತಾ ಇತ್ತು. ಯಾವ ಸಾಫ್ಟ್ವೇರ್ ನಿಮ್ಗೆ ಅಲ್ಲಿ BFA MFA ಅಲ್ಲಿ ಸಾಫ್ಟ್ವೇರ್ ಕಲಿಸ್ತಾರೆ ನಿಮ್ಗೆ? ಯಾವುದೂ ಇಲ್ಲ. MFA ಆದ್ಮೇಲೆ 15 ದಿವಸ ಹೈದರಾಬಾದ್ ಅಣ್ಣನ ಮನೆಯಲ್ಲಿ ಹೋಗಿ ಅವರು ಅಣ್ಣ ಏನೋ ಒಂದು 15 ದಿವಸ ಫೋಟೋಶಾಪ್ ಬಗ್ಗೆ ಹೇಳ್ಕೊಟ್ರು. ಸೊ ಅದೇ BFA MFA ದಲ್ಲಿ ಫೋಟೋಶಾಪ್ ಇಲ್ಲೇ ಇಲ್ಲ. ನಾವು ಪೇಂಟಿಂಗ್ ಸ್ಟೂಡೆಂಟ್ಸ್ಗೆ ಕಂಪ್ಯೂಟರ್ ಇಲ್ಲ. ಸೊ ನಾನು ಅಲ್ಲಿ ಫೋಟೋಶಾಪ್ ಕಲ್ತಿದ್ದೆಲ್ಲ ನಾನು ಡೆಕ್ಕನ್ ಹೆರಾಲ್ಡ್ಗೆ ಬಂದ್ಮೇಲೆ ಕಂಟಿನ್ಯೂ ಮಾಡಿದೆ. ಸೊ ಅಲ್ಲಿ ಮಾಡ್ತಾ ಮಾಡ್ತಾ ಕಲ್ತಿದ್ದೆ. ಸೊ ಅದನ್ನ ಅಫಿಷಿಯಲ್ ಕೋರ್ಸ್ ಅಂತ ಏನು ಮಾಡಿದ್ದೆ. ಓಕೆ. ನೀವು ಅಲ್ಲಿ ಇಂಟರ್ವ್ಯೂ ಅಲ್ಲಿ ನಿಮ್ಮ ಅಲ್ಲಿ ಎಂಟ್ರಿ ಲೆವೆಲ್ಗೆ MFA ಆಗಬೇಕು ಅಂತಲೇ ಇತ್ತಾಗ? ಇಲ್ಲ ಇಲ್ಲ, BFA ಸಾಕಾಗಿ. ಆದರೂ ನೀವು MFA ಮಾಡಿ